ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ನಮ್ಮ ಡೊನಾಲ್ಡ್ ಟ್ರಂಪ್ ಅವ್ರ ಮಾತು ಕೇಳ್ರಿ, ನಿಮಗೇನು ಅನಿಸ್ತದ ನೋಡ್ರಿ. ವಿಶ್ವದ ಪ್ರತಿಯೊಂದು ದೇಶವು ಭಾರೀ ಸುಂಕ ವಿಧಿಸುವ ಮೂಲಕ ದಶಕಗಳಿಂದ ನಮ್ಮನ್ನು ಸುಲಿಗೆ ಮಾಡಿವೆ. ಇಂಥ ಮಾತ್ರಿ ಸುಂಕದಿಂದ ಎಷ್ಟು ಸುಲಿಗೆ ಮಾಡಿರ್ಬೇಕ್ರಿ ಇವರನ್ನು. ಹೇಳಿ ಮಾಡಿದಾರೆ ತೋರು ಹೇಳ್ತಿದ್ದಾರೆ, ನಾವು ನಂಬೋಣ. ಇನ್ನು ಮುಂದೆ ಇಂಥ ಕ್ರಮಕ್ಕೆ ನಾವು ಅವಕಾಶ ನೀಡುವುದಿಲ್ಲ. ಮುಂದೆ ಇಂಥಾಗ ನಾವು ಅವಕಾಶ ನೀಡೋದ್ರಪ್ಪ. ನೀವು ₹100 ಟ್ಯಾಕ್ಸ್ ಹಾಕಿ ನಾವು 100, ನೀವು 1000 ಹಾಕಿ ನಾವು 1000, ಇಂಥ ಮಾತು ಮಾತಾಡಿದಾರ. ಇರಲಿ, ಇದೊಂದು ರೀತಿ ಸುಂಕದ ಯುದ್ಧ, ತೆರಿಗೆ ಯುದ್ಧ. ಹೌದು, ನಮ್ಮ ಗಾಡಿ ನಿಮ್ಗೆ ಕಳಿಸ್ತಿದ್ವಿ, ಸುಂಕ ಎಷ್ಟು ಮಾಡ್ತಿದ್ರಿ, ಲಾಭ ಮಾಡ್ಕೋತಿದ್ರಿ, ಹೀಗಾಗಿ ನಮ್ಮ ವಸ್ತುಗಳಲ್ಲಿ ಮಾರಾಟ ಆಗ್ತಾ ಇರಲಿಲ್ಲ ಅಂತ ಏನೋ ಒಂದು ಕಾರಣ ಹೇಳ್ತಾ ಇದ್ದಾರೆ. ಇವ್ರು ಯಾಕೆ ಅಷ್ಟು ಕಡಿಮೆ ಸುಂಕ ಹಚ್ಚಿದ್ರೆ ನಮ್ಗೆ ಅನ್ನೋದು ಭಾಳ ವಿಚಾರ ಮಾಡ್ಬೇಕಾಗ್ಯದ. ಹೌದಪ್ಪ, ನಮ್ಗೆ ಲಾಭ ಆಗಲ್ಲ ತಿಳ್ಕೊಂಡು ಏನೋ ಒಂದಿಷ್ಟು ಅನುಕೂಲ ಮಾಡಿರು, ಸುಂಕ ಕೊಟ್ಟರು. ಅದರ ಮೂಲ ವಸ್ತು ತಯಾರಿಕೆ, ಅದರ ಮೂಲ ಕಚ್ಚಾ ವಸ್ತುಗಳು ಎಲ್ಲಿಂದ ತರಿಸ್ಕೊಳ್ತಾ ಇದ್ರು ಇವರು? ಇದನ್ನೆಲ್ಲ ವಿಚಾರ ಮಾಡಬೇಕಾಗಿದೆ. ಇವತ್ತು ನಾವು ಆ ದೇಶಗಳು ಏನು ರಫ್ತು ಮಾಡ್ತಿದ್ವಿ, ಭಾರತದ ಆಹಾರ ಧಾನ್ಯಗಳನ್ನು ಮತ್ತು ಉಳಿದ ಖನಿಜ ಪದಾರ್ಥಗಳನ್ನು ಇದರಿಂದ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ. ನಮ್ಮಲ್ಲಿ ಟೆಕ್ನಾಲಜಿ ಅಂತ ಖರೀದಿ ಮಾಡಲಿಕ್ಕೆ ಅವ್ರು ಸಾಧ್ಯ ಇಲ್ಲ. ನಮಗಿಂತೂ 100 ಪಟ್ಟು ಮುಂದೆ ಹೊರದಂಥ ದೇಶದ ಅಮೇರಿಕ. ಇದು ಭಾರತದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. 200 ದೇಶಗಳ ಬಗ್ಗೆ ಯುದ್ಧ ಮಾತಾಡಬೇಕಾಗ್ತದೆ. ಏನೂ ಇಲ್ಲ, ಭಾರತದ ಬಗ್ಗೆ ಮೊದಲು ನೋಟಿಸ್ ಕೊಟ್ಟು ನೋಡ್ಬೇಕಾಗಿದೆ. ಯಾಕ್ರಿ ಅಷ್ಟು ಟ್ಯಾಕ್ಸಾ ನಮ್ಮ ಭಾರತೀಯರು ಹಾಕ್ತಿದ್ರು? ಅದು ಅಂದಿನ ಸರ್ಕಾರಗಳು ಯಾಕೆ ವಿರೋಧ ಮಾಡಲಿಲ್ಲ? ನಿಜವಾಗಿ ಅವ್ರು ಸುಲಿಗೆ ಆಗ್ತಿತ್ತಂದರೆ ಅವತ್ತು ಹೇಳ್ಬೇಕಾಯ್ತಲ್ಲ, ಇವತ್ತಿನವರೆಗೆ ಯಾಕೆ ಬಿಟ್ಟರೆ ಇದನ್ನು? ಇದರ ಅರ್ಥ ಇಷ್ಟ, ಸುಂಕದ ಮನುಷ್ಯರು ಬಿಟ್ಟಂಗೆ ಮಾಡಿ ಕೊಟ್ಟಂಗೆ ಮಾಡಿ ಅಮೇರಿಕ ಇದ್ದಿದ್ದು ನಮ್ಮಲ್ಲಿ ಖರೀದಿ ಪದಾರ್ಥಗಳನ್ನ, ಇನ್ನುಳಿದ ವಸ್ತುಗಳನ್ನ ದುಡ್ಡಿಗೆ ಅಂತಂಗೆ ಖರೀದಿ ಮಾಡ್ತಾರೆ. ಇವತ್ತಿಗೂ ಸಹಿತ ಸುಂಕವನ್ನು ಹೆಚ್ಚು ಕೊಟ್ಟಿದ್ದರೂ ಸಹಿತ ಅವ್ರು ಲಾಭ ಮಾಡ್ಕೊಂಡಿದ್ದು ನಮ್ಮಲ್ಲಿ ಕಚ್ಚಾ ವಸ್ತುಗಳಿಂದ, ನಮ್ಮಲ್ಲಿ ಆಹಾರ ಧಾನ್ಯಗಳಿಂದ. ನೋಡ್ರಿ, ನಮ್ಮಿಂದ ಎಕ್ಸ್ಪೋರ್ಟ್ ಆಗುವಂಥ ವಸ್ತುಗಳು ಹೆಂಗಪ್ಪ ಅಂದರೆ ಇಲ್ಲೇ ಕಚ್ಚಾ ವಸ್ತುಗಳು ಹೆಚ್ಚಿಗೆ ಇರ್ತಾವೆ. ಲಿಸ್ಟ್ಗಳನ್ನು ತೆಗಿಸಿ ನೋಡಿದ್ರೆ ಗೊತ್ತಾಗ್ತದೆ. ಅವುಗಳಿಂದ ವಸ್ತುಗಳನ್ನ ತಯಾರು ಮಾಡಿ ಅಲ್ಲಿ ತಮ್ಮ ದೇಶದಲ್ಲಿ ವಿಮಾನ ಮತ್ತೇನೋ ತಯಾರು ಮಾಡ್ಕೊಂಡು ಇನ್ನೊಂದು ದೇಶಕ್ಕೆ ಮಾರ್ತಾಯಿದ್ರು. ಅವರು ಯಾವ ಪ್ರಮಾಣದಲ್ಲಿ? 1ಕ್ಕೆ 1000 ಪಟ್ಟು ಹೆಚ್ಚಾಗಿ, ಮತ್ತೇನೋ ಪಟ್ಟು ಹೆಚ್ಚಾಗಿ. ಇವತ್ತು F-35 ನಮಗೆ ಕಳಿಸ್ತಾನಂತ ಹೇಳಿದಾರ. ಎಷ್ಟು ಪಟ್ಟು ತುಟ್ಟಿ ಆಗಿರ್ತದೆ. ತಮ್ಮ ದೇಶಗಳ ಖನಿಜಗಳನ್ನು ಅಲ್ಲಿ ಇಟ್ಕೊಂಡು ಇನ್ನುಳಿದ ಬಡ ದೇಶಗಳಿಂದ ಖನಿಜ ಮತ್ತೇನೋ ಆಮದು ಮಾಡಿಕೊಂಡು ಕಡಿಮೆ ರೇಟ್ ಕೊಟ್ಟು ಉಪಕಾರ ಮಾಡಿದಂಗೆ ಮಾಡಿ ನಮ್ಮ ಟ್ಯಾಕ್ಸ್ ನಮ್ಮ ಕಾರುಗಳ ಮೇಲೆ ಮತ್ತೆ ಹಾಕಿಸ್ಕೊಂಡು ಒಂದು ಲಾಭ ಮಾಡ್ಕೊಂಡಿದ್ದ. ಅದು ದೊಡ್ಡ ವಿಷಯ ಅನ್ನೋಂಗೆ ಮಾತಾಡ್ತಾ ಇದೆ ಇವತ್ತು. ಅದಕ್ಕೆ ನಾವು ಇದ್ದಂಥವ್ರು ಹಂಗೇನು ಮಾಡೋದಿಲ್ಲ ಅಂತ. ಯಾಕೆಂದರೆ ನಿಧಾನಕ್ಕೆ ಹೊಸ ಅರ್ಥವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಯದ. ಇದೇ ರೀತಿಯ ಭಯವನ್ನು 200 ದೇಶಗಳು ಹಾಕ್ಯದ. ವಿಶ್ವದ ಎಲ್ಲ ದೇಶಗಳಿಗೂ ಇನ್ಮೇಲೆ ನಾವು ಸುಂಕ ಬಿಡುವುದಿಲ್ಲ, ನೀವು ಎಷ್ಟು ಸುಂಕ ತೋದಿಲ್ಲ ನಮ್ಮಿಂದ ನಾವು ಅಷ್ಟು ಟ್ಯಾಕ್ಸ್ ನಿಮ್ಮಿಂದ ತೊಗೊಳ್ತೀವಿ ಅನ್ನುವಂಥ ಹೊಸ ಹಾದಿಗಳಿದ್ದಾರೆ. ಯಾಕಂದರೆ ಯುದ್ಧದಿಂದ ಏನಾಗೋದು, ಏನಾಗ್ತದೆ ಅಂದರೆ ಇಲ್ಲಿವರೆಗೆ ಏನು ಮಾಡ್ತಿದ್ವಿ, ಶ್ರೀಮಂತ ದೇಶಗಳೆಲ್ಲ ಟೆಕ್ನಿಕಲಿ ಮುದ್ದಿದ್ದ ದೇಶಗಳು ಈ ಬಡ ದೇಶಗಳ ಮಧ್ಯದಲ್ಲಿ ಯುದ್ಧ ಹೆಚ್ಚಿ ಬಿಡೋದು. ಪಾಕಿಸ್ತಾನ, ಇಂಡಿಯಾ, ಅದೇ ಕಾಲಕ್ಕೆ ಇಂಡಿಯಾ ಜೊತೆಗೆ ನೋಡ್ರಿ ನೇಪಾಳ ಮತ್ತು ಅದು ಆಜುಬಾಜು ದೇಶಗಳು, ಅದರಲ್ಲಿ ಮುಖ್ಯವಾಗಿ ಪಾಕಿಸ್ತಾನ ಸದಾ ನಮಗೆ ಅವ್ರಿಗೆ ಈ ಒಂದು ಡಿವೈಡ್ ಆದ್ರಿಂದ ಯುದ್ಧ ಹೆಚ್ಚೈತಿ. ಅದನ್ನು ಸದುಪಯೋಗ ಮಾಡ್ಕೊಂಡು ಸಾಕಷ್ಟು ವಿಮಾನಗಳನ್ನ, ಸಾಕಷ್ಟು ವಸ್ತುಗಳನ್ನ, ಯುದ್ಧ ಸಾಮಗ್ರಿಗಳನ್ನ ಮಾರಿದ್ರು. ಎಷ್ಟು ಹೊಡ್ಕೊಂಡು ಅಂದರೆ ಇವತ್ತು ಜಗತ್ತಿನಲ್ಲೇ ನಮಗಿಂತಲೂ ಕಡಿಮೆ ಅಂದರೂ ಒಂದು 50-60 ಪಟ್ಟು ಹೆಚ್ಚು ಇನ್ಕಮ್ ಇರ್ತದೆ ನಮ್ಮವ್ರಿಗಿಂತಲೂ. ನಮ್ಮ ಪ್ರತಿಯೊಬ್ಬರ ಆಯ್ಕೆಂತಲೂ ಅವ್ರು ಹೆಚ್ಚಿರ್ತದೆ. ಇವತ್ತು ನೋಡ್ರಿ ಎಲ್ಲರೂ ಇಂಥ ಶ್ರೀಮಂತ ದೇಶಗಳು ನಮ್ಮ ಸುಲಿಗೆ ಮಾಡಿರಿ ಅಂತ ಹೇಳಿದಾಗ ನಾವು ಅಳಬೇಕು, ನಗಬೇಕು. ಅದಿರಲಿ ಒಂದು ಕಡೆನೋ. ಇನ್ನು ಎಲ್ಲ ದೇಶಗಳು ಇದೇ ಮಾತಾಡಿದ್ರೆ ಅದು ಒಂದು ಕಡೆ ಇಡೋದು. ಈಗ ನಾವು ಮುಖ್ಯವಾಗಿ ಮಾತಾಡಬೇಕಾಗಿದ್ದೇನಪ್ಪ ಅಂತಂದ್ರೆ, ಹೀಗೆಲ್ಲ ಮಾತಾಡೋಂಥವ್ರ ಜೊತೆಗೆ ನಾವು ಮುಂದೆ ವ್ಯವಹಾರ ಹೆಂಗೆ ಮಾಡೋದು ಅಂತ ಭಾರತೀಯ ನೆಲೆಗಟ್ಟಿನ ನಾವು ವಿಚಾರ ಮಾಡುವಂಥ ವಿಷಯ ಆಗ್ಯದ. ಇಲ್ಲಿವ್ರಿಗೆ ಬ್ರಿಕ್ಸ್ ಏನೋ ಮಾಡ್ಕೊಂಡಿದ್ರು. ಅದು ಮಾಡಿಕೊಂಡು ನಮ್ಮೊಳಗೆ ಒಂದು ವಿನಿಮಯ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ನಮ್ಮ ನಾಣ್ಯಗಳನ್ನ ಉಪಯೋಗ ಮಾಡ್ಕೊಂಡು ಬೆಳೆಸ್ಕೋಬೇಕು ಅನ್ನೋಂಥ ಪ್ರಯತ್ನ ಮಾಡಿದರು. ಆದರೆ ಇವತ್ತು ಅದಕ್ಕೆ ಧಮಕಿ ಕೊಟ್ಬಿಟ್ಟಿದ್ದಾರೆ ಇವತ್ತು. ಯಾಕಂದ್ರೆ ಈ ಬ್ರಿಕ್ಸ್ನಲ್ಲಿ ಸೇರಿದಂಥ ದೇಶಗಳು ಸಾಮಾನ್ಯ ಇಲ್ಲ. ರಷ್ಯಾ ಇತ್ತು, ಇಂಡಿಯಾ ಇತ್ತು, ನಮ್ಮ ಏನಪ್ಪ ಅಂತಂದ್ರೆ ಚೈನಾ ಇತ್ತು, ಮುಂದೆ ಸೌತ್ ಆಫ್ರಿಕಾ ಇತ್ತು. ಅದೇ ಕಾಲಕ್ಕೆ ಇನ್ನೂ ಅನೇಕ ದೇಶಗಳು ಬಂದಿತ್ತು, ಸೌದಿ ಅರೇಬಿಯಾ ಅಂತಂಥ ದೇಶಗಳು, ಇರಾನ, ಇರಾಕ್ ಇಂಥ ದೇಶಗಳು ಬಂದಿದ್ದು. ಇದನ್ನು ಮುರಿದು ಇವೆಲ್ಲ ಒಂದಾದ್ರೆ
ಮುಖ್ಯವಾಗಿ ಏನಪ್ಪ ಜಗದ ಇದು ಕಲ್ಲಿದ್ದರೆ ಏನದಪ್ಪ ಅಂದ್ರೆ ನಮ್ಮ ಆಯಿಲ್ ಖನಿಜ ಪದಾರ್ಥ ಏನದಲ್ಲ ಇದು ಜಗತ್ತಿನ ಕರಿ ಬಂಗಾರ ಇದ್ದಂಗೆ. ಇದೆಲ್ಲ ಒಂದಾದ್ರೆ ನಮ್ಗೆ ಹೊಡೆದು ಬೀಳ್ತದೆ ಅಂತೇಳಿ ಹೊಸ ಶುರು ಮಾಡಿ ಆ ಬ್ರಿಕ್ಸ್ ನಾಶ ಮಾಡಿ ಇವತ್ತು ನಮ್ಮನ್ನು ನಡಿಬೇಕಪ್ಪ ಅನ್ನುವಂಥ ಹೊಸ ಒಂದು ಆರ್ಥಿಕ ಯುದ್ಧವನ್ನು ಸ್ಟಾರ್ಟ್ ಬಿಟ್ಟಿದ್ದಾರೆ. ಡಾಲರ್ ಯುದ್ಧ ಸುಂಕದ ನೆಪದಲ್ಲ. ಅಂದರೆ ಇನ್ನಷ್ಟು ಈ ಬಡ ದೇಶಗಳು ಸುಲಭ ತೊಗೊಂಡು ಹೋಗುವಂಥದ್ದು ಅಂತೇಳಿ ಅವ್ರು ಏನು ರೇಟ್ ಕಟ್ತಾರೆ ಅದ್ರ ಮೇಲೆ ಸುಂಕ ಆ ಮತ್ತು ಬೇರೆ ಸುಂಕ ಎಷ್ಟಾಗೋದು ರೀ, ಎಷ್ಟಾಗೋದು ಅದು ದೊಡ್ಡ ಇಶ್ಯೂ ಮಾಡ್ತಾಯಿದ್ದಾರೆ. ಆ ಪಾಪ ಸುಂಕದಲ್ಲಿ ಒಂದಿಷ್ಟು ಜನ ಬದುಕ್ತಾ ಇದ್ದು ದೇಶಗಳು ಬಡ ದೇಶಗಳು ಅದನ್ನು ಬಂದ್ ಮಾಡ್ತಾಯಿದ್ದಾರೆ. ಅದರಲ್ಲೂ ಭಾರತವನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ ನಮ್ಮ ಟ್ರಂಪ್ ಅವರು. ಇದು ಎಷ್ಟು ಮಟ್ಟಿಗೆ ಸರಿ? ಚೈನಾ ಜೊತೆಗೂ ಯುದ್ಧ ಶುರುವಾಗಿದೆ ಈಗಾಗಲೇ. ಈಗ ಒಂದು ಹೊಸ ಪ್ಲಾನ್ ಏನು ಮಾಡಿದಪ್ಪ, ಈಗ ನಿಮ್ಮ ಹಲವು ಹೊಸ ಚರ್ಚೆ ಮಾಡಿದ್ದದ ರಷ್ಯಾ ಜೊತೆಗೆ ಇದು ಮಾಡಿಕೊಂಡು ಜಗದ ಅತ್ಯಂತ ಬಲಿಷ್ಠ ದೇಶಗಳು ಒಂದು ಕಡೆ ಆದರೆ ಉಳಿದವ್ರು ಹೇಳಿದಂಗೆ ಕೇಳಬೇಕು. ಜಗದ ಡಿಕ್ಟೇಟರ್ಗಳು ಆಗಲಿಕ್ಕೆ ಹೊರಟಿದ್ದಾರೆ ಇವತ್ತು. ಒಬ್ಬರನ್ನೊಬ್ಬರು ಏನಪ್ಪ ಶಹಬಾಸ್ಗಳು ಕೊಟ್ಕೊತ ಹೊರಟಿದ್ದಾರೆ. ಉಕ್ರೇನ್ ಜೊತೆಗಿನ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸಹಾಯ ಮಾಡಿದ್ರಿಂದ ರಷ್ಯಾ ಇವತ್ತು ಅವ್ರು ಕೃತಜ್ಞತೆ ಸಲ್ಲಿಸ್ತದೆ. ಉಕ್ರೇನ್ ಈ ಒಂದು ತಿಕ್ಕಾಟದಲ್ಲಿ ಇಬ್ಬರ ತಿಕ್ಕಾಟದಲ್ಲಿ ಸೊರಗ್ತಾ ಇದೆ, ಅಲ್ಲಿ ದೇಶ ಜನ ಸಾಯ್ತಾ ಇದ್ದಾರೆ. ಇದೆಲ್ಲ ನೆಲೆಯಲ್ಲೇ ಈಗ ಏನಪ್ಪ ಅಂತಂದ್ರೆ ಟ್ರಂಪ್ ಅವರಿಗೆ ಹೊಸ ಅರ್ಥನೀತಿಯಿಂದಾಗೆ ನಮ್ಮೆಲ್ಲ ಥರ್ಡ್ ವರ್ಲ್ಡ್ ಮೂರನೇ ಜಗದ ದೇಶಗಳು, ಏಷ್ಯಾದ ದೇಶಗಳಾಗಿರ್ಬೋದು, ಆಫ್ರಿಕಾ ಖಂಡದ ದೇಶಗಳಾಗಿರ್ಬೋದು ಎಲ್ಲರೂ ಒದ್ದಾಡ ಸ್ಥಿತಿಗೆ ಬಂದುಬಿಟ್ಟಿದ್ದಾರಂತ. ಅವ್ರವ್ರು ಹೊಂದಾಣಿಕೆ ಮಾಡಿಕೊಂಡು ಅವ್ರು ತೃಣ ಆಗಬೇಕು. ಈಗ ನೋಡಿರಿ, ನಮ್ಮ ಜೊತೆಗೆ ಆಡಿದ್ದು ಒಪ್ಪಂದ ಮಾಡ್ಕೊಂಡಿದ್ರೆ ಎಣ್ಣಿದು ಪೆಟ್ರೋಲ್ ಆಯಿತು, ಮತ್ತೇನಾಯಿತು, ನಮ್ಮ ಶಸ್ತ್ರಾಸ್ತ್ರ ಬಗ್ಗೆ ಒಪ್ಪಂದ ಮಾಡ್ಕೊಂಡ್ರು. ಅಂದರೆ ರಷ್ಯಾ ಜೊತೆಗಿಂತ ಹೆಚ್ಚು ನಮ್ಮ ಜೊತೆಗೆ ಮಾಡಿರಿ, ನಮ್ಮಿಂದ ನಮ್ಗೆ ಲಾಭ ಕೊಡ್ರಿ, ಒಂದಿಷ್ಟು ಏನೋ ಟ್ಯಾಕ್ಸ್ ಹೋದ್ರೆ ಹೋಗಿ ನಮ್ಗೆ ನಡೀತದೆ, ಬಟ್ ಲಾಭ ಆಗ್ತದೆ ಅನ್ನೋದು. ಎಷ್ಟಾಗೋದು ರೀ ಸುಂಕ? ಆದರೂ ಅದು ಶುರು ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಎಲ್ಲ ಕಡೆ ಕಣ್ಣು ಹಾಕ್ತಾ ಇದ್ದಾರೆ. ಗ್ರೀನ್ಲ್ಯಾಂಡ್ ಹೆಸರು ಕೇಳಿರ್ಬೋದು ನೀವು. ಗ್ರೀನ್ಲ್ಯಾಂಡ್ ಕೆನಡಾ ಮತ್ತು ಯುರೋಪ್ ಖಂಡ ಮೇಲ್ಗಡೆ ಬರುವಂಥ ದೊಡ್ಡ ಪ್ರದೇಶಗಳು, ಜನಸಂಖ್ಯೆ ಭಾಳ ಕಡಿಮೆ, ಹಿಮದಿಂದ ಮುಚ್ಚಿ ಹೋಗ್ಯದ ಅದು. ಆದರೆ ಖನಿಜ ಪದಾರ್ಥಗಳು ಸಾಕಷ್ಟು ಇದ್ದಾವೆ. ಕೆನಡಾ ಸಚಿವರು ದೂರ ಮಾಡಿದ್ದಾರೆ. USA ಈ ನಾಯಕ ಟ್ರಂಪ್ ಕೆನಡಾ, ಮೆಕ್ಸಿಕೋ ಎಲ್ಲ ದೇಶಕ್ಕೆ ದೂರ ಸರಿಸಿದ್ದಾರೆ. ಈ ಗ್ರೀನ್ಲ್ಯಾಂಡ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಪ್ಪಂದ ಮಾಡಿಕೊಂಡು ನೀವು ನಮ್ಮ ಜೊತೆಗೆ ವ್ಯಾಪಾರ ಮಾಡ್ತಾ ಹೋಗಿ ನಿಮ್ಮನ್ನ ಶ್ರೀಮಂತರನ್ನ ಮಾಡ್ತೀವಿ ಅನ್ನೋದು ಮಾತು ಹೇಳ್ತಾ ಇದ್ದಾರೆ ಅವ್ರ ಮುಂದೆ. ಯಾಕೆ ಅಲ್ಲೇ ಖನಿಜ ಪದಾರ್ಥಗಳನ್ನ ಸಹಿತ ಅಲ್ಲಿ ಖುಲ್ಲಾ ಮಾಡಿ ಒಗೆಯುವಂಥ ಪರಿಸ್ಥಿತಿ, ಅಂಥ ಸ್ಥಿತಿ ತರುವಂಥದ್ದು ಒಂದು ನಿಧಾನಕ್ಕೆ ತಮ್ಮೊಳಗೆ ತೊಗೊಳ್ಳುವಂಥದ್ದು. ಯಾಕೆಂದರೆ ಜನಸಂಖ್ಯೆ ಭಾಳ ಕಡಿಮೆ ಅದ, ಪ್ರದೇಶ ಸಾಕಷ್ಟು ಅದ. ಈಗ ನಿಮಗೆ ಹಿಂದಿನ ಎಪಿಸೋಡ್ ಚರ್ಚೆ ಮಾಡಿದ್ದೀನಿ. ಗೋಲ್ಡ್ ಕಾರ್ಡ್ ಅಂದ್ರೆ $100 ಮಿಲಿಯನ್ ಶ್ರೀಮಂತರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ ತೊಗೊಂಡು ಅವ್ರಿಗೆ ಅಷ್ಟ ಪವರ್ ತೊಗೊಳೋರು. ಅದು ಜಗದ ಎಲ್ಲ ಕಾರ್ಪೊರೇಟ್ಗಳು ನಮ್ಮಲ್ಲಿ ಬರಲಿ, ಅವ್ರ ದುಡ್ಡು ನಮ್ಮಲ್ಲಿ ಹೂಡಲಿ, ನಮ್ಮಲ್ಲಿ ವಸ್ತು ತಯಾರಾಗಲಿ, ಏನಾದರೂ ಟ್ಯಾಕ್ಸ್ ಹೋದ್ರೆ ಹೋಗಲಿ, ನಮ್ಮಲ್ಲಿ ತಯಾರು ಮಾಡಲಿ ಅನ್ನುವಂಥ ದುರುದ್ದೇಶದ ಈ ಟ್ರಂಪ್ ಅವರ ಈ ಮಾತಿನಿಂದಾಗೆ, ಈ ನಡೆಯಿಂದಾಗಿ ಇಡೀ ವಿಶ್ವನೇ ಇವತ್ತು ಗಡಬಡಿ ಉಳ್ಳಂಥದ್ದಾಗ್ಯದ. ಯುರೋಪ್ ಜೊತೆಗೂ ಅದೇ ರೀತಿ ಆಗ್ಯದ, ಜಪಾನ್ ಜೊತೆಗೂ ಅದೇ ರೀತಿ. ಈ ರೀತಿಯಾಗಿ ಇಡೀ ಜಗತ್ತಿನ ಎಲ್ಲ ದೇಶಗಳ ಮೇಲೆ ತನ್ನ ಕಂಟ್ರೋಲ್ ಸ್ಥಾಪಿಸಬೇಕು ಅಂತೇಳಿ ಅದಕ್ಕೆ ಚೈನಾ ಇವತ್ತು ಘೋಷಣೆ ಮಾಡಿಬಿಟ್ಟದ. ನೀವು ವ್ಯಾಪಾರಕ್ಕಂದ್ರೆ ವ್ಯಾಪಾರಕ್ಕೂ ರೆಡಿ, ಯುದ್ಧಕ್ಕಂದ್ರೆ ಯುದ್ಧಕ್ಕೂ ರೆಡಿ, ಹಾಗೆ ನಿಮ್ಮದು ನಮ್ಮದು ಅಂತೇಳಿ ವಿಶ್ವದ ಮೇಲೆ ದುಡ್ಡಿನ ಮೂಲಕ, ಡಾಲರ್ ಮೂಲಕ ಹಿಡಿದು ಸಾಧಿಸ್ಲಿಕ್ಕೆ ಹೊರಟಂಥ ನಮ್ಮ ಟ್ರಂಪ್ ಅವ್ರಿಗೆ ನಾವು ಸೌಹಾರ್ದ ಪರಿಹಾರ ಕಂಡುಕೊಳ್ತೀವಿ ಅಂತೇಳಿ ನಮ್ಮ ಮೋದಿ ಸರ್ಕಾರ ಏನು ಹೇಳ್ತಾ ಇದೆ. ಸೌಹಾರ್ದ ಅಂದ್ರೆ ಏನು ಸೌಹಾರ್ದ? ಎಂಥ ಸೌಹಾರ್ದ? ಈಗ ಅವರ ಮಧ್ಯದಲ್ಲಿ ಇಂಬ್ಯಾಲೆನ್ಸ್ ಅದ. ನಾವು ಅವರಿಂದ ಹೆಚ್ಚಿಗೆ ಇಂಪೋರ್ಟ್ ಮಾಡ್ಕೊತೀವಿ, ಎಕ್ಸ್ಪೋರ್ಟ್ ಮಾಡೋದಿಲ್ಲ ಆ ರಾಷ್ಟ್ರಕ್ಕೆ. ಅಂದ್ರೆ ನಮಗೆ ಎಷ್ಟು ಬರೋದು? ಆ ಇಂಪೋರ್ಟ್ ಮಾಡ್ಕೊಳ್ಳೋದ್ಮೇಲೆ ನಾವು ಟ್ಯಾಕ್ಸ್ ಹಚ್ಚಕ್ಕೆ ಅದರಿಂದ $4 ನಾವು ಉಳಿಸ್ಕೊಳ್ತೀವಿ, ನಮ್ಮ ಜನಕ್ಕೆ ಉದ್ಯೋಗ ಕೊಡ್ಬೇಕಂತೇಳಿ ಅದನ್ನು ಕಟ್ ಮಾಡಲಿಕ್ಕೆ ಹೊಟ್ಟಿದ್ದಾರೆ ನಮ್ಮ ಇವರು ಟ್ರಂಪ್ ಅವರು. ಎಲ್ಲ ದೇಶಗಳು ಹಂಗಾಯ್ತು ನಮ್ಮ ಪರಿಸ್ಥಿತಿ ಇವತ್ತು. ಯಾಕಂದರೆ ಇಲ್ಲಿ ತಯಾರಿಕರಂಗೆ ಬಂದಾಗೋಗ್ಬಿಟ್ಟದು, ಏನೂ ಇಲ್ಲ. 32 PSUಗಳು ಇವತ್ತು ಈಗಾಗಲೇ ಬಂದಾಗಿದ್ದಾವೆ. ಎಲ್ಲ ಕಾರ್ಪೊರೇಟ್ ಪರ ಇದ್ದಂಥದ್ದು ಕಾರ್ಪೊರೇಟ್ಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಮೋದಿಯವರು. ಈಗ ಏನಿದ್ರು ಈ ಯುದ್ಧ ನಡೆದಿದ್ದು ಇವ್ರ ಮಧ್ಯದಲ್ಲೇ. ಈ ಎಲ್ಲ ನೆಲೆಯಲ್ಲಿ ಕಾರ್ಪೊರೇಟ್ಗಳನ್ನು ಮುಂದಿಟ್ಕೊಂಡು ಹೊರಟಂಥ ಮೋದಿಯವರು ಅವರಿಗಾಗಿ ಇನ್ನೂ ಏನು ಅಗ್ರಿಮೆಂಟ್ ಮಾಡ್ಕೊತಾರೆ ನೋಡಬೇಕಾಗಿದೆ. ಅದೇನೋ ಆಗಲಿ, ಈ ಸುಂಕದ ಸಮರದಲ್ಲಿ ಲಾಭ ಆಗೋದು ಮಾತ್ರ ಅಮೇರಿಕಕ್ಕೆ ಅನ್ನೋದು ನಾವು ಮರಿಬಾರ್ದು ಅಂತ ಹೇಳ್ತಾ, ಇದು ಯಾವ ಎತ್ತವಿತ್ತದು ಗೊತ್ತಿಲ್ಲ, ಆದರೆ ಭಾರತಕ್ಕೆ ಬಂದರೆ ಇದರಿಂದ ಭಾಳ ಬಿಸಿ ಆಗೋದು ಸುಳ್ಳೇನಲ್ಲ ಅಂತ ಹೇಳ್ತಾ, ನಾವು ಅಮೇರಿಕ ಬಂದ ನಮ್ಮ ಮಂಡಿ ಊರ್ಬೇಕಾ ಇಲ್ಲ ನಮ್ಮದೇ ಆದಂಥ ಹೊಸ ರೀತಿಯನ್ನು ಮಾಡಬೇಕಾ, ಇದು ಸಹಿತ ಚರ್ಚೆ ವಿಷಯ ಅದ. ಈ ದಿಶೆಯಲ್ಲಿ ನಾಡಿನ ಜನ ಚಿಂತನೆ ಮಾಡೋದು ಅಷ್ಟಾವಶ್ಯಕ ಅಂತ ಹೇಳ್ತಾ
ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.